ಆಗಸ್ಟ್ 17ರಂದು ನಡೆಯಲಿರೋ ಕಾಳಗಿ ಪಟ್ಟಣದ ಪಂಚಾಯತ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಮತ್ತು ವಿಧಾನ ಪರಿಷತ್ನ ಸದಸ್ಯರಾದ ಜಗದೇವಪ್ಪ ಗುತ್ತೇದಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರಣಾಳಿಕೆ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಕಾಳ್ಗಿಯಲ್ಲಿ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಿನ ಭಯ ಕಾಡ್ತಾ ಇದೆ. ಸೋಲಿನ ಭೀತಿಯಿಂದ ಬಿಜೆಪಿ ನಾಯಕರು ದಂಡೆ ಕಾಳ್ಗಿಗೆ ಬಂದು ಪ್ರಚಾರದಲ್ಲಿ ತೊಡಗಿದ್ದಾರೆ. ಯಾರೇ ಬಂದರೂ ಪ್ರಚಾರ ಮಾಡಿದ್ರು ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯೋದು ನಿಶ್ಚಿತ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷರಾದ ಸುಭಾಷ್ ರಾಥೋಡ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಭೀಮರಾವ್ ಟಿಟಿ ರಮೇಶ್ ಮುರುಗೋಳ್, ಲಕ್ಷ್ಮಣ್ ಆವಂಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಶ್ ಗುತ್ತೇದಾರ್, ದೇವೇಂದ್ರಪ್ಪ ಮರ್ತೂರ್, ಡಾಕ್ಟರ್ ಎಂಎಂ ರಶೀದ್, ಚಂದ್ರಿಕಾ ಪರಮೇಶ್ವರಿ, ಸುನಿಲ್ ದೊಡ್ಮನಿ, ದೇವೇಂದ್ರಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್, ಕಾಳಗಿ. ಯಾಕಂದ್ರೆ ನಾವು ಅಭಿವೃದ್ಧಿ ಪರ ಇದ್ದೀವಿ, ಅಭಿವೃದ್ಧಿ ಕೆಲಸ ಯಾವಾಗಲೂ ಮಾಡಿದ್ದೀವಿ. ಇಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡಿ ನಾವು ಕಾಂಗ್ರೆಸ್ ಅಧಿಕಾರದ ಇದಕ್ಕೆ ಮಾಡಿದ್ದೀವಿ ಅಂತ. ಆದ್ರೆ ಮತ್ತು ಆಮೇಲೆ ವಿಶ್ವನಾಥ್ ಪಾಟೀಲ್ ಅವರು ಮಾಡಿದ್ದಾರೆ. ಇವ್ರಲಿಂದ ಜನಗಳಿಗೆ ಪ್ರಣಾಳಿಕೆ ಮಾಡಿದ್ದೀವಿ. ಏನೇನು ಮಾಡ್ತೀವಿ ಅನ್ನೋದು ಎಲ್ಲ ಏನೇನು ಮಾಡಿದ್ರು ಎಲ್ಲ ತೋರಿಸಿದೆ. ಅದು ಎಲ್ಲ ವಾರ್ಡ್ಗಳಲ್ಲಿ ಏನು ಸಮಸ್ಯೆ ಇಲ್ಲ, ನಾವು ಎಲ್ಲನೂ ಸ್ಟಾರ್ಟ್ ಮಾಡ್ತೀವಿ. ನಾವು ಕೆಲಸ ಮುಗಿಸ್ಬಿಡ್ತೀವಿ ಒಂದೇ. ನಾ ಹೇಳಲ್ಲ, ಈಗ ಎಲ್ಲರೂ ಚುನಾವಣೆ ಆದ ಕೂಡಲೇ ಸ್ಟಾರ್ಟ್ ಮಾಡಿಬಿಡ್ತೀವಿ. ಎಲ್ಲ ವಾರ್ಡ್ದಾಗ ನಮ್ಮ ಅಭ್ಯರ್ಥಿಗಳು ಏನೇನು ಮಾತು ಕೊಟ್ಟರು ಎಲ್ಲ ಕೆಲಸ ಮಾಡಿಬಿಡ್ತೀವಿ. ಗಟ್ಟಿಗಿಡಲ್ಲ, ನಾವು ಸುಳ್ಳು ಭರವಸೆ ಕೊಡಲ್ಲ, ನಾವು ಮಾಡ್ತೀವಿ. ಆದ್ರೆ ಆತು ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತೀವಿ. ಮತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇಲ್ಲಿ ನಂದು ಸಿಮಿ ಬ್ರಿಡ್ಜ್ ಕಮ್ ಬ್ಯಾರೇಜ್, ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್, ಅದು ನೆಕ್ಸ್ಟ್ ಬರ್ತದೆ. ಇದು ಸ್ಟಾರ್ಟ್ ಮಾಡ್ತೀವಿ. ಲಿಫ್ಟ್ ಇರಿಗೇಷನ್, ಆಮೇಲೆ ರೈತರು. ಕಾಳಗಿ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಪ್ರಚಾರಕರಾಗಿ ಸನ್ಮಾನ್ಯ ಶ್ರೀ ದೇವೇಂದ್ರಪ್ಪ ಮರ್ತೂರ್ ಸಾಹೇಬರಿಗೆ ಬಂದಿದ್ದಾರೆ. ಡಾಕ್ಟರ್ ಎಂ ಎ ರಶೀದ್ ಸಾಹೇಬರು ಬಂದಿದ್ದಾರೆ. ಭೀಮರಾವ್ ತೆಗಲ್ತಿಪ್ಪಿ ಅವರು ಬಂದಿದ್ದಾರೆ.